ಮಾಡಬೇಕಾಗಿದ್ದು ಮಾಡ್ತಾ ಇಲ್ಲ ಅನ್ನೋಂಥದ್ದು. ಇದು ಭಾಳ ಚೆನ್ನಾಗಿ ನಡೆದಿತ್ತು ರೀ. ಮುಡಾದ ಹಗರಣ ಸಂದರ್ಭದಲ್ಲೇ ಮುಡಾ ಸಲುವಾಗಿ ಪಾದಯಾತ್ರೆ ಮಾಡಿ ಮೈಸೂರು ತನಕ ಹೋಗಿ ದೊಡ್ಡದಾಗಿ ಹಗರಣ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದರು. ಜೊತೆಗೆ ಅದು ವಾಲ್ಮೀಕಿದು ಹಗರಣ ತೊಗೊಂಡು ಇನ್ನೂ ದೊಡ್ಡದಾಗ್ತಿತ್ತು ಏನೋ. ಅದ್ರ ಅಷ್ಟರೊಳಗೆ ಇವರು ನಮ್ಮ ಯತ್ನಾಳರು ಇವ್ರು ಬೆಳೆ ಕೊಡಬಾರ್ದು ಅಂತ ಹೇಳ್ಕೊಂಡು ಮತ್ತೇನೋ ಮಾಡಿ ಒಂದು 8 ಜನ ಕೂಡ ಈ ಯಡಿಯೂರಪ್ಪರ ಮಗ್ಲನ ಮುರಿದಂಗೆ ಮಾಡಿಬಿಟ್ಟಿದ್ದಾರೆ. ಇವತ್ತು ಯಡಿಯೂರಪ್ಪರ ಮಗ್ಲ ಅಂದ್ರೆ ಯಾರು ಮಗ ವಿಜಯೇಂದ್ರ, ಅವರು ಒಟ್ಟು ಆಗೋಂಗಿಲ್ಲಪ್ಪ ಅಧ್ಯಕ್ಷ ಅಂದು ಇಳಿಬೇಕು, ಅಧ್ಯಕ್ಷದ ಮುಖ್ಯಮಂತ್ರಿ ಆಗ್ತಾನೆ ನಾಳೆ ಡಿಮಾಂಡ್ ಮಾಡ್ತಾನೆ ಅದನ್ನು ಅಂತೇಳಿ ಈ ರೀತಿ ಕಾಟ ಇವತ್ತು ಕಾಂಗ್ರೆಸ್ ಒಂದು ಮೃಷ್ಟಾನ್ನ ಭೋಜನ ಅನ್ನಂಗಾಗ್ಯದ. ಅದರಲ್ಲೂ ಒಂದು ಗ್ಯಾರಂಟಿ ಕೊಟ್ಟಿದ್ದಾರೆ ಕಾಂಗ್ರೆಸ್ಸಿಗರು, ಜನ ಗ್ಯಾರಂಟಿಯನ್ನು ಅನುಭವಿಸ್ತಾ ಇದ್ದಾರೆ. ಇದ್ರ ಜೊತೆಗೆ ಇನ್ನಷ್ಟೇನೋ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ. ಯಾಕಪ್ಪ ಅಂತಂದರೆ ಇಷ್ಟಲ್ಲೇ ನಿಜವಾಗಿಯೂ ಸಿದ್ದರಾಮಯ್ಯನವ್ರಿಗೆ ರಾಹುಲ್ ಬಗ್ಗೆ ಗೌರವ ಇದ್ದಿದ್ರೆ, ಕಾಂಗ್ರೆಸ್ ಬಗ್ಗೆ ಫುಲ್ ಗೌರವ ಇದ್ದಿದ್ರೆ ಕಾನೂನು ಮೊದಲು ತೆಗೆದು ಹಾಕಬೇಕಾಗಿತ್ತು. 3 ಸೆಂಟ್ರಲ್ಲಿ ತೆಗೆದಾರೆ ಅವರು, ಬಿ ಜೆ ಪಿಗರು ಪ್ರಧಾನಿ. ಇವ್ರು ಕಾಂಗ್ರೆಸ್ಸಿಗರು ಹೇಳ್ತಾರೆ ಅದು ಇಷ್ಟೊತ್ತು ತೆಗೆದು ಹಾಕಬೇಕಾಗಿತ್ತು, ಹಾಕೇ ಇಲ್ಲ. ಇನ್ನೊಂದು MSP ಕಾನೂನು ಮಾಡಬೇಕಾಗಿತ್ತು, ಅದನ್ನು ಮಾಡಲಿಲ್ಲ. ಯಾಕಂದರೆ ಎಲ್ಲ ಕಡೆ ಹೇಳ್ತಿದ್ದಾರೆ ರಾಹುಲ್ ಗಾಂಧಿಯವರು, ಎಲ್ಲ MSP ಮಾಡ್ತೀವಿ, ಜಾತಿಗಳನ್ನೇನು ಮಾಡಿದ್ರಿಲ್ಲ ಅಂತಲ್ಲ, ಗಣತಿ ಓಪನ್ ಆಗಿ ಅದನ್ನು ಇನ್ನೂ ಗಣತಿ ಘೋಷಣೆ ಮಾಡ್ತಾ ಇಲ್ಲ ಸಿದ್ದರಾಮಯ್ಯನವರು. ಹೀಗಾಗಿ ಇಲ್ಲಿ ಸಿದ್ದರಾಮಯ್ಯನವರು ಬೇಕಂತ ಮಾಡ್ತಾಯಿದ್ದಾರೋ ಅಥವಾ ನಮ್ಮ ರಾಹುಲ್ರವರು ಅದನ್ನು ನಟನೆ ಮಾಡ್ತಾಯಿದ್ರು, ಅವ್ರಿಗೆ ಬಿಟ್ಟು ವಿಷಯ. ಬಟ್ ಒನ್ ಥಿಂಗ್ ಏನಪ್ಪ ಅಂತಂದ್ರೆ ಜನ ಇವತ್ತು ರಾಹುಲ್ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಅವರು ಬಯಸೋದು ಏನಪ್ಪ ಅಂತಂದ್ರೆ ರೈತರಿಗೆ MSP ಕಾನೂನು ಮಾಡಬೇಕಂತೇಳಿ, ಅದಕ್ಕಾಗಿ ಅವರು ಬೆಂಬಲ ಸೂಚಿಸಿದ್ದಾರೆ ಕೇಂದ್ರದಾಗ ಅವ್ರಿಗೆ, ರೈತರಿಗೆ. ಆದರೆ ಇಲ್ಲಿ ಸ್ಟೇಟ್ದಾಗ ಅಧಿಕಾರ ಇದ್ದರೂ ಸಹಿತ ಮಾಡ್ತಾಯಿಲ್ಲ. ಇದರಿಂದಾಗಿ ಅವ್ರ ಬಗ್ಗೆನೂ ಇವತ್ತು ಏನಪ್ಪ ಅಂದ್ರೆ ಅಪನಂಬಿಕೆ ಜನರಲ್ಲೇ ರೈತರಲ್ಲಿ ಮುಡ್ಲಿಕ್ಕತ್ತದ. ಇದನ್ನು ಸದುಪಯೋಗ ಮಾಡ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ ನಮ್ಮ BJPಗರಿಗೆ. ಮತ್ತು JDS ಅವರಿಂದ ಪ್ರಶ್ನೆ ಇಲ್ಲ, ಪಾಪ ಇರೋರು ಒಂದಿಬ್ಬರು ನಾಯಕರ ಅಪ್ಪ ಮಕ್ಕಳು, ಅವ್ರಲ್ಲಿ ಒಬ್ಬ ಮಗ ಆಯ್ತು ಕೇಂದ್ರಕ್ಕೆ ಹೋಗಿಬಿಟ್ಟಿದ್ದಾರೆ ನಮ್ಮ HD ಕುಮಾರಸ್ವಾಮಿಗಳು. ನಿಖಿಲಂತೆ ಆಯ್ಕೆಯಾಗಿ ಬರಲಿಲ್ಲ ಮೊಮ್ಮಗ, ಮತ್ತು ಅವ್ರಿಗೆ ಪಾಪ ವಯಸ್ಸಾಗಿದೆ. ಹೀಗಾಗಿ ಆ ಪಕ್ಷನೂ ಇವತ್ತು ನಿರ್ವೀರ್ಯ ಆಗ್ತಾಯಿದೆ ದಿನದಿಂದ ದಿನಕ್ಕೆ. ಇರೋರು ಒಬ್ಬೊಬ್ಬರು ಸಿಗೋದು ಹೋಗಿ ಸಾಧ್ಯಗಳಿದ್ದಾವೆ ಕಾಂಗ್ರೆಸ್ಗೆ. ಯಾಕಂದರೆ ಇವರೆಲ್ಲ ಶಾಸಕರು ಅಂದರೆ ಹೆಂಗೆ ರೀ, ಬೇಲಿ ಮೇಲೆ ಕೂತಂಥ ಪಕ್ಷಿಗಳಿದ್ದಂಗೆ, ಯಾರು ಹುರ್ರದ್ರೆ ಹೋಗಿಬಿಡೋದು ಹಾರಿ ಹಂಗಾಗ್ಯದ. ಅದು ಅಲ್ಲಿ ಕಾಳಿದ್ದಪ್ಪ ಅಂದ್ರೆ ಹೋಗಿ ಕುಂಡ್ರದಾಗ್ಯದ. ಅದಕ್ಕಾಗಿ ಕಾಳಿದ್ದು ಯಾವುದಪ್ಪ ಕಾಂಗ್ರೆಸ್ ಕಾಳು ತಿನ್ನಕ್ಕೆ ಓಡಿ ಹೋಗೋ ಸಾಧ್ಯತೆ ಭಾಳ ಇದ್ದಾವೆ. ಹೀಗಾಗಿ ಇವತ್ತು BJP ವಿಜಯೇಂದ್ರಗಳು ಬಲ ಪ್ರದರ್ಶನ ಮಾಡಿದರು. ಅದು ರೀತಿ ಹಾಸ್ಯಾಸ್ಪದ ಅಂತ ಹೇಳ್ಬೇಕಾಗ್ಯದ. ಯಾಕಂದರೆ ಹಾಲಿ ಶಾಸಕರ ಜೊತೆ ಕಂಡಿಲ್ಲ ಅಂತ ಅನಿಸ್ತದೆ. ಅವರು ಬಂದಿದ್ರು ಇನ್ನೂ ರಂಗೇರಿಸುತ್ತೇವೆ. ಆದರೆ ಯಾರು ಶಾಸಕರು ಬಂದಿಲ್ಲ ಅಂದರೆ ಇದಾಗುತ್ತೆ ಏನಪ್ಪ ಅಂದ್ರೆ ಇದಕ್ಕೆ ಅವ್ರ ಬೆಂಬಲ ಇಲ್ಲ ಅಂದರೆ ಹೈಕಮಾಂಡಿಗೆ ಅವ್ರು ಹಂಚಿದಾರೋ, ಹೈಕಮಾಂಡದಲ್ಲಿ ನಾಯಕರು ಇವ್ರು ಹಂಚಿದಾರೋ, ಏನಾಗಿದ್ದು ಆಗ್ಯದ. ಹೀಗಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಈಗಿನ ಮಟ್ಟಿಗೆ BJP ಎದುರು